ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 9ನೇ ಅಧ್ಯಾಯ 31ನೆಯ ಶ್ಲೋಕ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿ ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ನೋಡು ಅರ್ಜುನ, ಧರ್ಮಾತ್ಮನಾಗಿರ್ತಕ್ಕಂಥವನು ಶೀಘ್ರದಲ್ಲಿಯೇ ಆತನು ಮುಕ್ತನಾಗುತ್ತಾನೆ. ತತ್ವಜ್ಞಾನಿಯಾಗಿರ್ತಕ್ಕಂಥವನು ಖಂಡಿತವಾಗಿಯೂ ಕೂಡ ನನ್ನ ಪರಮಧಾಮವನ್ನು ಸಹಜವಾಗಿ ಹೊಂದುತ್ತಾನೆ. ಹೀಗಿರಬೇಕಾದಾಗ ನನ್ನ ನಿಜವಾದ ಭಕ್ತನಾಗಿರ್ತಕ್ಕಂಥವನು, ನಾನು ಹೇಳ್ತೇನೆ ನಿಮಗೆ, ಎಂದೆಂದಿಗೂ ನಾಶವಾಗುವುದಿಲ್ಲ. ಇದು ಭಗವಂತನು ಮಾಡತಕ್ಕಂಥ ಪ್ರಮಾಣ ವಾಕ್ಯ. ಇದು ಭಕ್ತರಿಗೆ ಅಭಯ ಹಸ್ತವನ್ನು ನೀಡ್ತಾ ಇದ್ದಾನೆ. ನೋಡು ಅರ್ಜುನ, ಶೀಘ್ರವಾಗಿ ತಲುಪಬೇಕು, ನನ್ನನ್ನು ಸೇರಬೇಕು ಅಂತಂದರೆ ಧರ್ಮಾತ್ಮನಾಗಿರಬೇಕು. ಯಾರು ಧರ್ಮವಂತನಾಗ್ತಾನೋ, ನೀತಿವಂತನಾಗ್ತಾನೋ, ಶ್ರದ್ಧಾವಂತನಾಗ್ತಾನೋ, ಭಕ್ತಿವಂತನಾಗ್ತಾನೋ ವೇಗವಾಗಿ ನನ್ನನ್ನು ಸೇರ್ತಾನೆ. ಹಾಗಾಗಿ ಧರ್ಮಾತ್ಮರಿಗೆ ನನ್ನಲ್ಲಿ ಬಹಳಷ್ಟು ಅವಕಾಶಗಳಿದೆ. ಆದ್ದರಿಂದ ಧರ್ಮಾತ್ಮ ಕ್ಷಿಪ್ರಂ ಭವತಿ. ಧರ್ಮವಂತನಾಗಿರ್ತಕ್ಕಂಥ ವ್ಯಕ್ತಿಯು ಆತನು ನಿರಾಯಾಸವಾಗಿ ಬಂದು ನನ್ನನ್ನು ಪಡೆಯುತ್ತಾನೆ, ನನ್ನ ಮನೆಯನ್ನು ಹೊಂದುತ್ತಾನೆ, ನನ್ನ ಧಾಮವನ್ನು ಪಡೆಯುತ್ತಾನೆ, ನನ್ನ ಸುಖವನ್ನು ಅನುಭವಿಸುತ್ತಾನೆ, ಅಮೃತಾತ್ಮನಾಗುತ್ತಾನೆ. ಆದ್ದರಿಂದ ಧರ್ಮಾತ್ಮನಾಗಿರಬೇಕು ಅನ್ನೋದು ತಾತ್ಪರ್ಯ. ಇನ್ನು ಶಾಶ್ವತವಾಗಿರ್ತಕ್ಕಂಥ ಶಾಂತಿಯನ್ನು ಆತನು ಸಹಜವಾಗಿಯೇ ಪಡಿತಾನೆ. ನನ್ನ ಹತ್ತಿರ ಬಂದ ಮೇಲೆ ಅವರಿಗೆ ಇನ್ನೊಂದು ಮತ್ತೊಂದು ಯಾವುದಾದರೂ ಕೊರತೆ ಇರೋದಿಲ್ಲ. ನನ್ನ ಹತ್ತಿರ ಬಂದ ಮೇಲೆ ಮತ್ತೊಂದು ಅವರಿಗೆ ಬೇಕು ಎಂದು ಎನಿಸೋದಿಲ್ಲ. ನನ್ನ ಹತ್ತಿರ ಬಂದ ಮೇಲೆ ಅವರಿಗೆ ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು ಅಂತ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಶಾಶ್ವತವಾಗಿರ್ತಕ್ಕಂಥ ಸುಖವನ್ನು ಆತನು ಹೊಂದುತ್ತಾನೆ. ಶಶ್ವತ್ ಶಾಂತಿ ನಿಗಚ್ಚತಿ. ಶಶ್ವತ್ ಅಂತಂದರೆ ಎಂದೆಂದೂ ನಾಶವಾಗದಿರತಕ್ಕಂಥ ಆ ಪರಮಧಾಮವನ್ನು, ಸುಖವನ್ನು, ಶಾಂತಿಯನ್ನು ಹೊಂದುತ್ತಾನೆ. ಹಾಗಾಗಿ ಶಶ್ವತ್ ಶಾಂತಿ ನಿಗಚ್ಚತಿ. ಇದನ್ನು ನಾನು ಪ್ರಮಾಣ ಮಾಡಿ ಹೇಳ್ತೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇದನ್ನು ನೀನು ತಿಳಿದುಕೋ, ನಾನು ಇದನ್ನ ಆನೆ ಮಾಡಿ ಹೇಳ್ತೇನೆ. ನಾ ಮೇ ಭಕ್ತ ನ ಪ್ರಣಶ್ಯತಿ. ನನ್ನ ಭಕ್ತನಾಗಿರ್ತಕ್ಕಂಥವನು ಎಂದೆಂದೂ ನಾಶವಾಗುವುದಿಲ್ಲ ಅರ್ಜುನ. ಅದಕ್ಕೆ ನಾನು ಭಕ್ತನಾಗು ಅಂತ ಹೇಳ್ತಾ ಇದ್ದೇನೆ. ಭಕ್ತನಾಗಿರ್ತಕ್ಕಂಥವನಿಗೆ ನನ್ನಲ್ಲಿ ಸಹಜವಾಗಿರ್ತಕ್ಕಂಥ ಅವಕಾಶಗಳು ಸಿಗುತ್ತದೆ. ಭಕ್ತನಾಗಿರ್ತಕ್ಕಂಥವರಿಗೆ ನನ್ನಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂತೋಷ ಅನುಭವಿಸ್ತಕ್ಕಂಥ ಅವಕಾಶ ಇದೆ. ಹಾಗಾಗಿ ಭಕ್ತರಾಗಿರಬೇಕು. ಭಕ್ತ ಅನ್ನುವಂಥದ್ದು ಭಜ ಧಾತುವಿನಿಂದ ನಿಷ್ಪತ್ತಿಯಾಗಿರ್ತಕ್ಕಂಥ ಇದೊಂದು ಶಬ್ದ. ಭಜ ಧಾತುವಿಗೆ ಚಹೋಕುಹು ಅಂತಕ್ಕಂಥ ಸೂತ್ರದಿಂದ ಅದು ಕಕಾರಕ್ಕೆ ಜಕಾರ ಬಂದು, ಜಕಾರಕ್ಕೆ ಕಕಾರ ಬಂದು ಭಕ್ತ ಅಂತಾಗುತ್ತದೆ. ಹೀಗೆ ಭಜಧಾತುವಿನಿಂದ ನಿರ್ಮಿತವಾಗಿರ್ತಕ್ಕಂಥ ಇದು ಭಜ ಅಂತಂದರೆ ಸೇರು, ಸೇವಿಸು, ಹೊಂದು, ಕೂಡಿಕೊಳ್ಳು ಎಂಬ ಅರ್ಥಗಳನ್ನು ಮಾಡಬಹುದು. ಹೀಗೆ ಭಕ್ತ ಅಂತಕ್ಕಂಥವನು ನನ್ನಲ್ಲಿ ಬಂದು ಸೇರುತ್ತಾನೆ. ಭಕ್ತ ಅಂತಂದರೆ ಕೇವಲ ಸೇವೆ ಮಾಡಿಕೊಂಡು ಹೋಗುವವನು, ಅಥವಾ ಕೇವಲ ಕೆಳಗಡೆ ಇರತಕ್ಕಂಥವನು, ಅಥವಾ ಆತನಿಗೆ ಮುಂದಿನದ ಮೇಲಿನದ ಅವಕಾಶಗಳು ಇರೋದಿಲ್ಲ, ಆತನು ಸ್ವಾಮಿ ಆಗೋದಿಲ್ಲ, ಸಂತನಾಗೋದಿಲ್ಲ, ಸುಖಿಯಾಗೋದಿಲ್ಲ, ಅವನು ಸಮಾಧಾನವಾಗಿರೋದಿಲ್ಲ ಅನ್ನುವಂಥ ಅರ್ಥವಲ್ಲ. ಭಕ್ತ ಅಂತಂದರೆ ನನ್ನಲ್ಲಿ ಆಶ್ರಯವನ್ನು ನಿರಂತರವಾಗಿ ಶಾಶ್ವತವಾಗಿ ಹೊಂದತಕ್ಕವನು, ನನ್ನ ಸ್ವರೂಪವಾಗಿರತಕ್ಕಂಥವನು ಅರ್ಜುನ. ಹಾಗಾಗಿ ಭಕ್ತನಿಗೆ ಇರತಕ್ಕಂಥ ಅವಕಾಶಗಳು ಬಹಳ ದೊಡ್ಡದು. ಭಕ್ತಿರೇವ ಗರಿಯಸಿ ಅನ್ನುವಂಥ ಮಾತು ಶಂಕರಾಚಾರ್ಯರು ಕೂಡ ಹೇಳ್ತಾರೆ. ಎಲ್ಲದರಲ್ಲಿಯೂ ಕೂಡ ಭಕ್ತಿ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿದೆ. ಹೇಗಿರಬೇಕು ಭಕ್ತಿ ಅಂತಂದರೆ, ತನ್ನ ಮೇಲೆ ಯಾವಾಗಲೂ ನಿತ್ಯ ನಿರಂತರವಾಗಿ ಪ್ರೀತಿ ವಾತ್ಸಲ್ಯಗಳು
ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೆ ಹೇಗೆ ಇರುತ್ತವೆಯೋ ಹಾಗೆ ಭಗವಂತನ ಮೇಲೆ, ಸದ್ಗುರುಗಳ ಮೇಲೆ ನಾವು ಇಟ್ಟುಕೊಂಡಿರ್ತಕ್ಕಂಥ ಭಕ್ತಿ ಅತ್ಯಂತ ಶ್ರೇಷ್ಠವಾಗಿರುತ್ತದೆ. ಅಂತಹ ಭಕ್ತಿಯಿಂದ ನಾನು ಅವರಿಗೆ ಲಭ್ಯವಾಗುತ್ತೇನೆ. ಆದ್ದರಿಂದ ಭಕ್ತನಾಗು ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇದೆ. ಹರಿ ಓಂ.